ಶಾಂತಿ ಯಾಕಂದ್ರೆ ರಾಜ್ಯಾಧ್ಯಕ್ಷರು ಘೋಷಣೆ ಆಗ್ತಾ ಇಲ್ಲಲ್ಲ, ಅದಕ್ಕೆ ಶಾಂತಿ ಇದೆ. ಶಾಂತಿ ಅಂದರೆ ಪಾಪ ಇನ್ನೆರಡು ದಿವಸದಲ್ಲಿ ಘೋಷಣೆ ಖಚಿತ, ನಾನೇ ಅಧ್ಯಕ್ಷನಾಗಿ ಮುಂದುವರಿತೇನೆ ಅಂತ ಹೇಳೋಂಥವ್ರು ಇಡೀ ತ್ರಿಪುರಾ ನಾಗಾಲ್ಯಾಂಡದು ಬಿ ಜೆ ಪಿ ಅಧ್ಯಕ್ಷರು ಡಿಕ್ಲೇರ್ ಆದವು. ಆದರೆ ಕರ್ನಾಟಕ ಅಂತ ದೊಡ್ಡ ದಕ್ಷಿಣ ಭಾರತದಲ್ಲೇ ಬಿ ಜೆ ಪಿಗೆ ಒಳ್ಳೆಯ ಅವಕಾಶ ಇರುವಂಥ ರಾಜ್ಯದಲ್ಲೇ ಇವತ್ತು ಡಿಕ್ಲೇರ್ ಆಗ್ತಾಯಿಲ್ಲ. ಅದಕ್ಕೆ ಬಿಳೆ ಹಾಕ್ಕೊಂಡು ಅಡ್ಡಾಡ್ತಾ ಇದ್ದೀನಿ. ಅಧ್ಯಕ್ಷ ಇಳಿತಂದ್ರೆ ಕೇಸರಿ ಹಾಕ್ಕೊಂಡು ಅಡ್ಡಾಡ್ತೀನಿ. ಇಳಿದ ಮೇಲೆ ಕೇಸರಿ ಹಾಕಿ ಅಡ್ಡಾಡ್ತೀವಿ. ಹಂಗೇನಿಲ್ಲ. ಆ ಶರ್ಟಿಗೆ ಯಾವುದು ಜಾಕೆಟ್ ಹೊಂತದ್ದು ಅದನ್ನ ಹಾಕೊಂಡು ಅಡ್ಡಾಡ್ತೀನಿ. ಅವರು ನೀವು ನೋಡಿ ಚೇಂಜ್ ಆಗ್ತೀರಿ ಅಂತ ಹೇಳಕ್ಕೆ ತುಂಬ ದಿನ ಆಯಿತು. ವಿಜೇಂದ್ರ ಏನು ಹೇಳಿಲ್ಲರಪ್ಪ, ನೀವೇ ಹೇಳ್ತೀರಿ. ಇನ್ನೆರಡು ದಿವಸದಲ್ಲಿ ವಿಜೇಂದ್ರ ಖಚಿತ, ಹೈಕಮಾಂಡ್ ಸಂಪೂರ್ಣ ಸಂತೋಷ. ಇಂಥ ಅಧ್ಯಕ್ಷ ಇಡೀ ಭಾರತದಲ್ಲೇ ಸಿಕ್ಕಿಲ್ಲ. ಅದಕ್ಕೆ ವಿಜೇಂದ್ರ ಗ್ಯಾರಂಟಿ ಅಂತ ನೀವೇ ಒಂದು ದಿವಸ ಹೊಡಿತೀರಿ. ಮರುದಿವಸ ವಿಜೇಂದ್ರಗೆ ಹಿನ್ನಡೆ, ಯತ್ನಾಳಿಗೆ ಮುನ್ನಡೆ ಅಂತ ಮತ್ತೆ ಹೊಡಿತೀರಿ. ಮತ್ತು ವಿಜೇಂದ್ರ ಕಡೆಯಿಂದ ಏನೋ ಬರ್ತದೆ, ಭಾರಿ ಮತ್ತೆ ವಿಜೇಂದ್ರ ಮುನ್ನಡೆ ಹೊಡಿತೀರಿ. ಸಂದರ್ಭದಲ್ಲಿ ನಿಮ್ಮ ಸ್ನೇಹಿತರ ಬಳಗ ಹೊಂದಿತ್ತು ಸರ್, ಆ ಬಳಗದವ್ರನ್ನ ಕರೆದು ಈಗ ಮೀಟಿಂಗ್ಗಳನ್ನ ಮಾಡ್ತಿದ್ದಾರೆ. ದೆಹಲಿಯಿಂದ ಪ್ರಹ್ಲಾದ್ ಜೋಶಿ ಅವರು ಬಂದು ಉಸ್ತುವಾರಿ ತಗೋತಾ ಇದ್ದಾರೆ. ಏನಕ್ಕೆ ಸರ್ ಇದೆಲ್ಲ ಮಾಡ್ತಿರೋದು? ಪ್ರಹ್ಲಾದ್ ಜೋಶಿ ಅವರು ಪಾಪ ಏನಾದರೂ ಮಾಡಿ ವಿಜೇಂದ್ರವನ್ನು ಮುಂದುವರಿಸ್ಬೇಕಂತ ಉತ್ಸುಕತೆ ಇರ್ಬೋದು, ಅದಕ್ಕೆ ಮಾಡ್ತಾ ಇದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ಇಂಟ್ರೆಸ್ಟ್ ಮೇಲೆ ಮಾಡ್ತಿರೋ ಸಭೆನಾ? ಇಲ್ಲ, ಪ್ರಹ್ಲಾದ್ ಜೋಶಿ ಅವರು ಎಷ್ಟೇ ಆಗಲಿ ವಿಜೇಂದ್ರ ಮ್ಯಾಗೆ ಸಿಂಪತಿ ಇದೆ. ಅವರವರು ಭಾಳ ಆತ್ಮೀಯರಿದ್ದಾರೆ. ಅದಕ್ಕೆ ಅವ್ನು ಹೆಂಗಾದ್ರೂ ಮಾಡಿ ಮುಂದುವರಿಸ್ಬೇಕಂತ ಮಾಡ್ತಿರ್ಬೇಕು. ನನಗೇನು ಗೊತ್ತಾ. ಈಗ ನೀನು ವಿಜೇಂದ್ರ ಅವ್ರ ಮೊನ್ನೆ ದೆಹಲಿಗೆ ಹೋಗಿದ್ರು, ಹೈಕಮಾಂಡ್ ನಾಯಕರನ್ನೆಲ್ಲ ಭೇಟಿ ಮಾಡಿ ಬಂದಾರಂತೆ. ಭೇಟಿ ಆಗಲಿಲ್ಲ ರೀ ಯಾರು. ಅವ್ರ ಹೈಕಮಾಂಡ್ಗೆ ಅವ್ರು ಭೇಟಿ ಆಗಲಿಕ್ಕೆ. ಈಗ ಊರ ಹೊರಗೆ ನಿಂತು ಹೊಯ್ಕೊಳಕ್ಕೆ ಯಾವ ಗೌಡನ ಪರ್ಮಿಷನ್ ಬೇಕು? ಹೊಲ್ದಾಗ ಹೋಗಿ ಹೊಯ್ಕೊಳ್ಬೋದು, ಅದಕ್ಕೇನು ಪರ್ಮಿಷನ್ ಬೇಕಾಗಿಲ್ಲ. ಹಂಗೆ ನನ್ನ ಹೈಕಮಾಂಡ್ಗೆ ಭೇಟಿ ಆಗ್ಲಕ್ಕ ಅಪಾಯಿಂಟ್ಮೆಂಟೇ ಕೊಟ್ಟಿಲ್ಲ, ನೀವಿದ್ರೆ ಹೊಡಿತೀರಪ್ಪ. ಯಡಿಯೂರಪ್ಪಗೂ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ, ವಿಜೇಂದ್ರ ಕೊಟ್ಟಿಲ್ಲ. ಆದರೆ ನಿಮ್ಮ ಮಾಧ್ಯಮದಾಗ ಮಾತ್ರ ವಿಜೇಂದ್ರ ಹೋದ ತಕ್ಷಣ ಅಮಿತ್ ಶಾ ಅವರು ಎದ್ದು ನಿಂತು ಅವೋ ವಿಜೇಂದ್ರ ಜಿ ಅಂದರು ಅಂತ ಹೊಡಿತೀರಪ್ಪ. ನಾವೇನು ಮಾಡೋಣ? ನಿಮ್ಮ ಮಾಧ್ಯಮದವ್ರದ್ದು ಒಂದು ಪೇಪರ್ ಅಂತರೂ ಅದು ವಿಜೇಂದ್ರ ಕರ್ನಾಟಕ ಅಂತ ಹೆಸರು ಬದಲಾವಣೆ ಮಾಡ್ಕೊಂಡ್ರೆ ಒಳ್ಳೆಯದು. ಓಕೆ ಸರ್, ಈಗ ನೀವು ಮುಂಚಿಂದನೂ ಮಾತಾಡ್ತಾ ಇದ್ರಿ, ಈಗಲೂ ಮಾತಾಡ್ತಾ ಇದ್ರಿ. ಆದರೆ ಆಗ ಮಾತಾಡುವಾಗ ಪಾರ್ಟಿ ಒಳಗಡೆ ಇದ್ರಿ, ಈಗ ಪಾರ್ಟಿ ಹೊರಗಡೆ ಇದ್ದೀರಿ. ಈಗೇನಂದ್ರೆ ಈಗೇನು ನನಗೇನು ಯಾರೇನು ಕೇಳೋರು ಅದಾರ? ಜನ ಅಟ್ಟೆ ಕೇಳೋರು. ಯಾವ ಬಿ ಜೆ ಪಿನೂ ನನಗೆ ಹೈಕಮಾಂಡ್ ಇಲ್ಲ, ಏನಿಲ್ಲ. ನಾ ಏನು ಮಾತಾಡಿದ್ದೆ ಜನರೇ ಹಿತದೃಷ್ಟಿಯಿಂದ ಮಾತಾಡ್ತೀನಿ. ಇಲ್ಲಿ PSIಗಳು ಇದು ಕೂತಿದ್ರು, ನಾಳೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತೀನಿ. ಇವತ್ತು ಬಾಂಗ್ಲಾದೇಶ ಹೊರಗೆ ಹಾಕೋದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಅವಶ್ಯ ಬಿದ್ದರೆ ಕೋರ್ಟಿಗೆ ಹೋಗ್ತೀನಿ. ನನ್ನ ಹೋರಾಟ ನಿಲ್ಲಿಸೋದಿಲ್ಲ. ಯಾರು ಹೇಳಿದ್ರು ನಿಲ್ಲಿಸೋದಿಲ್ಲ. ಯಾರೇ ಬಂದು ನಾನು ಬಡವರು ಇವತ್ತು ಪೊಲೀಸ್ ನೇಮಕಾತಿ ಆಗಬೇಕು, ಮಿತಿ ಮೀರಿದವ್ರಿಗೂ ಅವಕಾಶ ಕೊಡ್ಬೇಕು, ಅದನ್ನು ಹೋರಾಟ ನಾವು ಮಾಡೋನೆ. ಅದಕ್ಕೇನೀಗ ಪಾರ್ಟಿ ಬೈಂಡಿಂಗ್ ಏನಿಲ್ಲ ನನಗೆ. ಅಲ್ಲ ಸರ್, ಹಿಂದೆ ನೀವು ಪಾರ್ಟಿಲಿ ಇದ್ದಾಗ ಅಧ್ಯಕ್ಷರ ಬದಲಾವಣೆ ಮಾಡಬೇಕು ಅಂತ ನೀವೇ ಆರಂಭ ಮಾಡಿದ್ರಿ. ಈಗ ನೀವು ಹೊರಗಡೆ ಇದ್ದೀರಾ, ಅದ್ರ ಪರಿಸ್ಥಿತಿ ಏನಾಗುತ್ತೆ ಮುಂದಕ್ಕೆ? ಏನಾಗ್ತೈತಿ ನೀವು ನೋಡ್ಲಾಕತ್ತೀರಲ್ರಿ. ಯಾಕೆ ಅನೌನ್ಸ್ ಆಗಲ್ಲ? ನಾಗಾಲ್ಯಾಂಡ್, ಮಿಜೋರಾಮ್, ಸಿಕ್ಕಿಮ್ BJP ಅಧ್ಯಕ್ಷರಾದರು. ಯಾರು ಉಳ್ದವನ್ನ ಹೇಳ್ರಪ್ಪ? ಯಾವ ರಾಜ್ಯ? ಗುಜರಾತ್ ಒಂದಾಗಿಲ್ಲತ್ತ, ಗುಜರಾತ್, ಉತ್ತರ ಪ್ರದೇಶ, ಕರ್ನಾಟಕ. ಉತ್ತರ ಪ್ರದೇಶ ಆಗಿಲ್ಲ, ಕರ್ನಾಟಕ ಆಗಿಲ್ಲ. ಕರ್ನಾಟಕ ಅಂದ್ರೆ ಏನು? ಇಡೀ ದಕ್ಷಿಣ ಭಾರತದಲ್ಲೇ ಕರ್ನಾಟಕದಾಗ ಏನಾರೇ ಅಧಿಕಾರಕ್ಕೆ ಬರುವಂಥ ಒಂದು ಒಳ್ಳೆಯ BJPಯ ಭದ್ರಕೋಟೆ. ಇಲ್ಲಿ ಒಬ್ಬ ಅಧ್ಯಕ್ಷನ ಮಾಡೋಷ್ಟು ಇಟ್ಟು ಗೊಂದಲ ಯಾಕಾಗೈತಂದ್ರೆ ಯಾರೂ ವಿಜೇಂದ್ರ ಹಿಂದೆ ಇಲ್ಲ. ಕೇವಲ ಚಿಳ್ಳಿ ಮಿಳ್ಳಿ ಅದಾವು, ಸಂಖ್ಯಾ ಬಾಳೆ ಮಳ್ಳೆ ಅಂತೇಳಿ ಒಂದು 4-5 ಅದಾವು. ಆ ಮಳ್ಳೆ ಸಂಖ್ಯಾ ಬಾಳೆ ಅಂತ ತೊಗೊಂಡು BJP ಮುಣುಗ್ಲಾಕತ್ತದೆ ಅಂತ ಮ್ಯಾಗಿನವ್ರಿಗೆ ಗುರ್ತಾಗಿದೆ. ಹೊಗಳ ಪಟ್ಟರಿಂದ ಪಕ್ಷ ಉಳಿದಿಲ್ಲ. ಅದಕ್ಕೆ ವಿಜೇಂದ್ರಜಿ ಆ ಗರ್ಕೋಜ್ ಯಾವತ್ತು ಹೇಳಬೇಕಾಗಿದೆ, ಅದು ಹೇಳು ಧೈರ್ಯ ಮಾಡಲ್ಲ ಹೇಳ್ತಾರೆ. ಯಾವ ಬರ್ತೀರಿ BJP? ನೀವು ಯಾವ BJP ಬರ್ತೀರಿ? ವಿಜೇಂದ್ರ ಹೊರಗೆ ಹಾಕಿದ ಮ್ಯಾಗ, ಇಳಿಸಿದ ಮ್ಯಾಗ. ಈಗ ನೀವು ಏನಾದ್ರು ಹೊಸ ಪಕ್ಷ ಕಟ್ಟು ಯೋಚನೆ ಇತ್ತು ಅಂತ ಚರ್ಚೆ ಆಗ್ತಾ ಇತ್ತು, ಏನೋ ಯೋಚನೆ ಕೈ ಬಿಟ್ಟಿದ್ರೆ ಮತ್ತು ಇಂಥ ಭ್ರಷ್ಟ ಕುಟುಂಬನೇ BJP ಮುಂದುವರಿಸಿದ್ರೆ ನಾನು ವಿಚಾರ ಮಾಡ್ತೀನಿ. ಕ್ಯಾಂಡಿಡೇಟ್ ಆಗ್ತೀರಿ ಕ್ಷೇತ್ರಗಳಲ್ಲಿ? 224 ಹಾಕ್ತೇನೆ ಸರ್. ತಾವು ವಿಜಯದಶಮಿ ಹೊತ್ತಿಗೆ ಪಕ್ಷದ ಬಗ್ಗೆ ಮಾತಾಡ್ತೀನಿ ಅಂತ ಒಂದು ಹಿಂದೆ ಹೇಳಿದ್ರಿ. ಇಲ್ಲ, ವಿಜಯದಶಮಿವರೆಗೆ ಈ ಯಡಿಯೂರಪ್ಪ ಕುಟುಂಬನ ಇಳಿಸಿದಾರೆ ಅಂದ್ರೆ ಅವಾಗ BJP ಬೇಕಾದ್ರೆ ಒಂದು ಪತ್ರ ಬರಿತೀನಿ, ನನ್ನ ಪಕ್ಷಕ್ಕೆ ತಗೋರಿರ್ತದೆ. ಈಗ ಮನೆ ಪತ್ರ ಬರ್ತೀನಿ ಅನ್ನೋದು ಭಾಳ ಶುದ್ಧ ಸುಳ್ಳು, 100ಕ್ಕೆ 100 ಸುಳ್ಳು. ಅವಾಗ ಬರೀತೀನಿ. ನಾನು ನಿಷ್ಠಾವಂತ ಇದ್ದೀನಿ. ನಾನು ನರೇಂದ್ರ ಮೋದಿಯವ್ರ ಬಗ್ಗೆ ಏನು ಮಾತಾಡಿಲ್ಲ, ಹಿಂದುತ್ವದ ವಿರುದ್ಧ ಕೆಲಸ ಮಾಡಿಲ್ಲ, ಭ್ರಷ್ಟಾಚಾರ ಆರೋಪ ಇಲ್ಲ.
ಅಮಿತ್ ಶಾರಿಗೆ ಬೈದಿಲ್ಲ, ಬಿ ಜೆ ಪಿಗೆ ಬೈದಿಲ್ಲ. ಅದಕ್ಕೆ ನಾನು ಪಕ್ಷಕ್ಕೆ ತಗೋರತ್ ಹೇಳ್ತೀನಿ. ಇಲ್ಲ ಹಮ್ಕೋ ವಿಜೇಂದ್ರ ಚಾಯಿ ಅಂದ್ರೆ ಮತ್ತೊಂದು ಪಕ್ಷ ಕಟ್ತೀನಿ. ಓಕೆ ಸರ್, ಈಗ ಸಿಗಂದೂರಿನಲ್ಲಿ ಯಡಿಯೂರಪ್ಪನವರ ಹೋರಾಟ, ರಾಘವೇಂದ್ರ ಅವರ ಶ್ರಮದಿಂದಾಗಿ ಸೇತುವೆ ನಿರ್ಮಾಣ ಆಗಿದೆ. ಸಿದ್ದರಾಮಯ್ಯನವರು ಹೋಗಿಲ್ವಲ್ಲ ಸರ್? ಪಾಪ ಇದು ಸಿಗಂದೂರ ಒಪ್ಪಂದ ಆತದ. ಯಡಿಯೂರಪ್ಪ ಫೋನ್ ಮಾಡಿ ಸಿದ್ದರಾಮಯ್ಯವ್ರಿಗೆ ನೀವು ಬರಬೇಡಿ, ತೀವ್ರವಾಗಿ ದಾಳಿ ಮಾಡಿರಿ ನಮ್ಮ ಮೇಲೆ, ನಾವು ನಿಮ್ಮ ಮ್ಯಾಗೆ ತೀವ್ರವಾಗಿ ದಾಳಿ ಮಾಡ್ತೀವಿ ಅಂದರೆ ವಿಜೇಂದ್ರ ಕುರ್ಚಿ ಉಳಿತದ ತಳಿ ಅಡ್ಜಸ್ಟ್ಮೆಂಟ್ ಇದು ಪ್ರೋಟೋಕಾಲ್ ಸುಡಗಾಡಿ ಏನೂ ಇಲ್ಲ. ಹಾಗಾದ್ರೆ ಎಲ್ಲ ಕಡೆ ಮುಖ್ಯಮಂತ್ರಿ ಹೋಗ್ತಾರೇನು? ನೀವು ಇಂಡಿಯಾಗಿದ್ದರೆ ಅವತ್ತು ಅಲ್ಲಿ ಫೇಕ್ ಒಂದು ಎಷ್ಟೋ 4,000 ಕೋಟಿ ಫೇಕ್ ಅದು ಎಲ್ಲ. ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗಿನ ನೀರಾವರಿ ಯೋಜನೆಗಳನ್ನ ಮತ್ತೆ ಕಲ್ಲು ಹಿಂಗೆ ಚಕ್ಕೋದು ಅಲ್ಲಿದ್ರಿ. ಇಲ್ಲಿ ನಿಮ್ಮ ಸತೀಶ್ ಜಾರಕಿಹೊಳಿ ಅವ್ರ ಪಾಪ PWD ಮಿನಿಸ್ಟ್ರು, ಅವರು ಇದಕ್ಕೆ ಬಂದಿದ್ರು, ಸಾಗರಕ್ಕೆ ಬಂದಿದ್ರು. ಅಲ್ಲಿಂದ ನಿಮ್ಮ ಎಲ್ಲ MLAಗಳು ತಯಾರಿದ್ರು. ಇವರೇ ಹೇಳ್ಯಾರಲ್ಲ, ಯಾರು ಅವ್ರು ಸಾಗರದ MLA ಬೆಳ್ಳೂರವ್ರು ಹೇಳ್ಯಾರಲ್ಲ. ಅಲ್ಲಿ ನಮ್ಮ ಮಧು ಬಂಗಾರಪ್ಪನವರು ಅವರು ಸ್ವಲ್ಪ ಈಗ ಅತ್ಯಂತ ಹೊಸ ಚಲನಚಿತ್ರ ನಟರು ಅವರಲ್ಲಿ. ಹೀಗಾಗಿ ಯಡಿಯೂರಪ್ಪ ಹೇಳಿದ್ರು ನೀವು ಬರಬೇಡಿ, ತೀವ್ರ ವಾಗ್ದಾಳಿ ನನ್ನ ಮತ್ತು ನನ್ನ ಮಗನ ಮೇಲೆ ನೀವು ಮಾಡಿ, ನೀವು ನನ್ನ ಮೇಲೆ ಮಾಡಿ, ನೀವು ಸೇಫ್ ನಾನು ಸೇಫ್. ನಿಮ್ಮದು ಅಲ್ಲಿ ಮುಖ್ಯಮಂತ್ರಿ ಕುರ್ಚಿ ಅಲ್ಲಿ ಉಳಿತದ, ಇಲ್ಲಿ ರಾಜ್ಯಾಧ್ಯಕ್ಷ ನಂದು ಉಳಿತದ ತಳಿ. ಇದು ಸಿಗಂದೂರು ಒಪ್ಪಂದ ಅಂತ ಕರೀತಾರೆ. ಸಿಮ್ಲಾ ಒಪ್ಪಂದ ಅದು ಎಲ್ಲಿತ್ತಲ್ಲ, ಇದು ಸಿಗಂದೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.